ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರ. ಫೈನಲಿ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ KSRTC BS4 ಮಾಡಿಫೈಡ್ ವೇರಿಯಂಟ್ ಬಸ್ ಮೋಡ್ ರಿಲೀಸ್ ಆಗೇ ಹೋಯಿತು ಗೆಳೆಯರ. ಆ ಒಂದು ಬಸ್ ಮೋಡ್ ಯಾವ ರೀತಿ ಇದೆ, ಹೇಗಿದೆ ಅಂತ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಈ ಒಂದು ಮೋಡ್ನ ರಿಲೀಸ್ ವಿಡಿಯೋ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಮೋಡ್ನ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ನಮ್ಮ ಒಂದು ಮೋಡ್ನ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ತಿದ್ದೀರಲ್ಲ, ಎರಡು ರಾಜಹಂಸಗಳನ್ನ, ಅಂದರೆ ಆ ಕಡೆ ಈ ಕಡೆ ಎರಡು ಪಕ್ಷಿಗಳನ್ನ ಹಾಕಿ ಮಧ್ಯದಲ್ಲಿ ಒಂದು ಸರ್ಕಲ್ ಬರುತ್ತೆ. ಅದರಲ್ಲಿ KSRTC ಸಂಸ್ಥೆದು ಸಿಂಬಲ್ ಹಾಕಿ, ಆಮೇಲೆ ಜೈ ಕರ್ನಾಟಕ ಮಾತೆ ಅಂತ ಹಾಕಿ, ಬ್ಯಾಕ್ಗ್ರೌಂಡು ಕೆಂಪು ಮತ್ತು ಹಳದಿ ಕಲರ್ ಮಾಡಿರುವಂಥದ್ದು. ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಫ್ರಂಟಲ್ಲಿ ಕರರ್ ಸೈನ್ ಅಂತೆಲ್ಲ ಹಾಕಿದ್ದಾರೆ. ಆಮೇಲೆ ನೋಡ್ತಿರ್ಬೋದು ಮಿರರ್ಗೆಲ್ಲ ಸ್ಟಿಕರಿಂಗೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇಂಜಿನ್ ಮೇಲೆ ಒಂದು ತ್ರಿಭುಜಾಕಾರದ್ದು ಒಂದು ರೆಡ್ ಕಲರ್ ಬರುತ್ತೆ, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಐಚರ್ ಅನ್ನೋದಕ್ಕೆಲ್ಲ ಪೇಂಟಿಂಗ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಐಚರ್ ಅನ್ನೋದಕ್ಕೆಲ್ಲ ಕಲರ್ಸ್ ಹಾಕೋದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ಟೆಂಪ್ಲೇಟಲ್ಲಿ. ಆಮೇಲೆ ಕಲರ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ಎಲ್ಲನೂ ವೀಲ್ ಕ್ಯಾಪು, ಆಮೇಲೆ ಬಂಪರು, ಆಮೇಲೆ ಅದು ಕೆಳಗಡೆ ಬರುತ್ತೆ ನೋಡಿ ಶಂಕುಮಾಲೆ ಎಲ್ಲನೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಂದು ಕರ್ನಾಟಕದ್ದು ಪಟ್ಟಿನೂ ಆ್ಯಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಈ ರೀತಿ ನಮ್ಮ ಒಂದು ಮಾಡಿಫೈಡ್ ಫ್ರಂಟ್ ಲುಕ್ನ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ತಿರ್ಬೋದು ಗೆಳೆಯರ. ಫ್ರಂಟ್ ಲುಕ್ಕಲ್ಲಿ ಈ ರೀತಿ ನಮ್ಗೆ ಕಾಣಿಸುತ್ತೆ. ಆಮೇಲೆ ಹೆಡ್ಲೈಟ್ ಹತ್ರನೂ ಅಷ್ಟೇ ಒಂದು ಲೈಟಿಂಗ್ಸ್ ಥರ ಮಾಡಿದ್ದಾರೆ. ಅದು ಲೈಟಿಂಗ್ಸು ಇಲ್ಲ ಪೇಂಟಿಂಗು ಎರಡೂ ಗೊತ್ತಾಗ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ರೀತಿ ನಮ್ಮ ಒಂದು ಮೋಡ್ನ ಫ್ರಂಟ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನೀವು ಈ ಕಡೆ ಸೈಡ್ ಲುಕ್ಕಲ್ಲಿ ನೋಡೋದಾದರೆ, ಈ ಕಡೆ ಸೈಡ್ ಲುಕ್ಕನ್ನು ಅಷ್ಟೇ ಗೆಳೆಯರ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಮೇಲ್ಗಡೆ ಎಲ್ಲ ಕೆಂಪು ಮತ್ತು ಹಳದಿ ಕಲರ್ ಪಟ್ಟಿ, ಅಂದರೆ ನಮ್ಮ ಕರ್ನಾಟಕ ಫ್ಲಾಗ್ದು ಪಟ್ಟಿ ಹಾಕಿ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಒಂದು ಕರ್ನಾಟಕ ಫ್ಲ್ಯಾಗ್ನ ಆ್ಯಡ್ ಮಾಡಿದ್ದಾರೆ, ನೋಡ್ತಿರ್ಬೋದು ಗೆಳೆಯರ. ನಮ್ಮೆಲ್ರಿಗೂ ಒಂದು ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು, ನಮ್ಮ ಒಂದು ಕರ್ನಾಟಕ ಫ್ಲ್ಯಾಗ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡು ಕಡೆನೂ ವೀಲ್ ಕ್ಯಾಪ್ ಆ್ಯಡ್ ಮಾಡಿ ಲೈಟಿಂಗ್ಸಲ್ಲಿ ನೀವು ನೋಡ್ತಿರ್ಬೋದು ಬ್ಲೂ ಕಲರ್ದು ಯಾವ ರೀತಿ ಕಾಣಿಸ್ತಿದೆ ಅಂತ ಲೈಟಿಂಗ್ಸು. ಈ ರೀತಿ ನಮ್ಮ ಒಂದು ಬಸ್ನ ಸೈಡ್ ಲುಕ್ನ ಮಾಡಿದ್ದಾರೆ. ಇನ್ನು ನೀವು ಬ್ಯಾಕ್ ಲುಕ್ಕಲ್ಲಿ ನೋಡೋದಾದರೆ, ಬ್ಯಾಕ್ ಲುಕ್ಕೂ ಅಷ್ಟೇ ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ, ನೋಡ್ತಿರ್ಬೋದು ಗೆಳೆಯರ. ನೀವು ಇಲ್ಲಿ ಗ್ಲಾಸ್ ಏನಿದೆ ಅಲ್ಲಿ ಕರ್ಟನ್ ಎಲ್ಲನೂ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಕರ್ಟನ್ ಆಪ್ಷನ್ ಎಲ್ಲನೂ ಮಾಡಿದ್ದಾರೆ, ಕರ್ಟನ್ಸು. ಆಮೇಲೆ ಇಲ್ಲಿ ರೂಟ್ ಬೋಲ್ಡು, ಆಮೇಲೆ KSRTC ಕರರ್ ಸನಿ, ಆಮೇಲೆ ಈ ಕಡೆ ನಿಲ್ಲುವ ಸೂಚನೆ, ಪ್ಲೇಟ್ ನಂಬರ್ಗೆ ಜಾಗ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಕ್ ಸೈಡ್ ನೀವು ನೋಡ್ತಿರ್ಬೋದು ಬಂಪರು, ಆಮೇಲೆ ಕುಚ್ಚುಗಳಾಗಿರ್ಬೋದು, ಆಮೇಲೆ ಶಂಕುಮಾಲೆ ಎಲ್ಲನೂ ಆ್ಯಡ್ ಮಾಡಿದ್ದಾರೆ. ಬ್ಯಾಕ್ ಸೈಡಲ್ಲೂ ಅಷ್ಟೇ ಚಿಂದಿಯಾಗೈತೆ ಮೋಡ್ ಮಾತ್ರ, ಮಾಡಿಫಿಕೇಷನ್ಸ್ ಮೋಡು. ಇನ್ನು ನೀವು ಈ ಕಡೆ ಸೈಡ್ ಲುಕ್ ನೋಡಿದ್ರೆ, ಈ ಕಡೆನೂ ಅಷ್ಟೇ ಸೇಮ್, ಆ ಕಡೆ ಹೆಂಗಿತ್ತು ಈ ಕಡೆನೂ ಅದೇ ಥರ ಮಾಡಿಫಿಕೇಷನ್ಸ್ ಇರುತ್ತೆ, ಅಂದರೆ ಕರ್ನಾಟಕ ಫ್ಲಾಗ್ ಈ ಕಡೆ ಇರೋದಿಲ್ಲ. ಆಮೇಲೆ ಇಲ್ಲೆಲ್ಲ ಮಾಮೂಲಿ ನೋಡ್ತಿರ್ಬೋದು, ಇಲ್ಲಿ ವೀಲ್ ಕ್ಯಾಪ್ಸು, ಲೈಟಿಂಗ್ಸು ಎಲ್ಲ ನಮ್ಮ ಡೋರ್ಗೆ ಸ್ವಲ್ಪ ಡಾರ್ಕ್ ಕಲರ್ನ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಬ್ಲೂ ಕಲರು ಲೈಟಿಂಗ್ಸು, ಆಮೇಲೆ ಬ್ಯಾಕ್ ವೀಲ್ ಕ್ಯಾಪ್ಸು, ಆಮೇಲೆ ಫ್ರಂಟ್ ವೀಲ್ ಕ್ಯಾಪು ಎಲ್ಲ, ಆಮೇಲೆ ಬ್ಲೂ ಕಲರ್ ಲೈಟಿಂಗ್ಸ್ ಎಲ್ಲನೂ ಆ್ಯಡ್ ಮಾಡಿರುವಂಥದ್ದು. ಇನ್ನು ನೀವು ಬಸ್ನ ಒಳಗಡೆ ನೋಡೋದಾದ್ರೆ, ಅಂದರೆ ಸೀಟ್ಗಳು ಪ್ಯಾಸೆಂಜರ್ಸ್ ಎಲ್ಲನೂ ಯಾವ ರೀತಿ ಇದೆ ಅಂತಂದರೆ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಿರ್ಬೋದು ಗೆಳೆಯರ. ಬಸ್ನ ಒಳಗಡೆ ಎಲ್ಲ ನಿಮಗೆ ಸೀಟ್ಸ್ ಅಂತೂ ಫಸ್ಟ್ ಮೋಡ್ಗಿಂತ ಈ ಮೋಡಲ್ಲಂತೂ ಇನ್ನೂ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಕ್ಯಾಬಿನಲ್ಲಿ ಫಸ್ಟ್ ಮೋಡಲ್ಲಿ ಕ್ಯಾಬಿನ್ ಎಲ್ಲ ಫುಲ್ಲು ಬ್ಲೂ ಕಲರ್ ಇತ್ತು. ಈ V2 ಮೋಡಲ್ಲಿ, ಅಂದರೆ ವರ್ಜನ್ 2 ಮೋಡಲ್ಲಿ ಎಲ್ಲ ಫುಲ್ ವೈಟ್ ಕಲರ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ನೀವು ನೋಡ್ತಿರ್ಬೋದು ಗೊಂಬೆಗಳೆಲ್ಲನೂ ಆ್ಯಡ್ ಮಾಡಿದ್ದಾರೆ, ಸ್ಟೇರಿಂಗ್ ಕವರ್ನೇ ಹಾಕಿದ್ದಾರೆ, ನೋಡ್ತಿರ್ಬೋದು. ಅಲ್ಲಿ ಅಂದರೆ ಎಮೋಜಿಸ್ ಎಲ್ಲ ನೀವು ನೋಡ್ತಿದ್ದೀರಲ್ಲ, ಎಮೋಜಿಸ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ ಕ್ಯಾಬಿನಲ್ಲಿ. ಮಾತ್ರ ಕ್ಯಾಬಿನ್ ಅಂತೂ ಚಿಂದಿಯಾಗೈತೆ, ಎಷ್ಟೊಂದು ಎಮೋಜಿಸ್ ಎಲ್ಲನೂ ಹಾಕಿದ್ದಾರೆ. ಸ್ಟೇರಿಂಗ್ ಕವರನ್ನು ಅಷ್ಟೇ ಚಿಂದಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ, ಸ್ಟೇರಿಂಗ್ ಕವರ್ನ ಟೆಂಪ್ಲೇಟಲ್ಲೂ ಕೊಟ್ಟಿದ್ದಾರೆ. ಈ ರೀತಿ ನಮ್ಮ ಒಂದು ಬಸ್ನ ಕ್ಯಾಬಿನ್ ಲುಕ್ ಇರುತ್ತೆ. ಇನ್ನು ನೀವು ಸೀಟ್ಸು ಪ್ಯಾಸೆಂಜರ್ಸ್ ಎಲ್ಲ ನೋಡ್ತಿರ್ಬೋದು, ಇಲ್ಲಿ ತುಂಬ ಕಮ್ಮಿ ಅಂದರೆ ಕಮ್ಮಿ ಜನ ಪ್ಯಾಸೆಂಜರ್ಸ್ನ ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಬಸ್ ಮಾಡಲ್ ಇಷ್ಟ ಆಗಿದ್ದು ಡ್ರೈವರ್ ಸೀಟೇ, ನೋಡ್ತಿರ್ಬೋದು. ಸಕ್ಕತ್ತಾಗೈತೆ, ಒಂಥರ ಡಿಫ್ರೆಂಟ್ ಆಗೈತೆ ಸೀಟ್, ಅದಕ್ಕೆ ನನಗೊಂಚೂರು ಇಷ್ಟ ಅದು. ಆಮೇಲೆ ಪ್ಯಾಸೆಂಜರ್ಸ್ ಎಲ್ಲ ನೀವು ನೋಡ್ತಿರ್ಬೋದು, ಅಂದರೆ ಒಂದು 10 ಜನ ಇರ್ಬೋದು ಅಷ್ಟೇ ಒಳಗಡೆ, ಇನ್ನೂ ಜಾಸ್ತಿ ಇರೋಲ್ಲ 10ಕ್ಕಿಂತ.
ಈ ರೀತಿ ನಮ್ಮ ಒಂದು ಮೋಡ್ ಇತ್ತು ಗೆಳೆಯರೆ. ನೀವು ಕ್ಯಾಬಿನ್ ನೋಡಿದ್ರಲ್ಲ, ಆವಾಗಲೇ ತೋರಿಸ್ಕೊಟ್ಟೆ, ನಿಮಗೆ ಮತ್ತೆ ತೋರಿಸ್ತಿದ್ದೀನಿ. ಈ ರೀತಿ ನಿಮಗೆ ಕ್ಯಾಬಿನ್ನು ಸಿಗುವಂಥದ್ದು ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಐತೆ ಕ್ಯಾಬಿನಲ್ಲಂತೂ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಗೆಳೆಯರೆ. ಆಮೇಲೆ ಫಸ್ಟ್ ಮೋಡ್ಗೆ ಹೋಲಿಸ್ಕೊಂಡ್ರೆ ಈ ಸೆಕೆಂಡ್ ಮೋಡಲ್ಲಿ ಸ್ವಲ್ಪ ಪಿಕಪ್ ಮಾಡಿದ್ದಾರೆ. ಅಂದರೆ ಒಂಥರ ಫಸ್ಟ್ ಮೋಡಲ್ಲಿ ಸ್ಪೀಡ್ ಇರಲಿಲ್ಲ. ಈ ಸೆಕೆಂಡ್ V2 ಮೋಡಲ್ಲಿ ಇವಾಗ ಬಿಟ್ಟಿರೋ ಮೋಡಲ್ಲಿ ಫುಲ್ ಸ್ಪೀಡ್ ಐತೆ. ಆಮೇಲೆ ಫಸ್ಟ್ ಮೋಡ್ ಇತ್ತಲ್ಲ, ಅದರಲ್ಲಿ ಸ್ಟೇರಿಂಗ್ ಅಂತೂ ಫುಲ್ ಪವರಲ್ಲಿತ್ತು, ಪವರ್ ಸ್ಟೇರಿಂಗ್ ಇತ್ತು. ಇದರಲ್ಲಿ ಸ್ಟೇರಿಂಗು ಅಷ್ಟೊಂದೇನು ಪವರ್ ಸ್ಟೇರಿಂಗ್ ಕೊಟ್ಟಿಲ್ಲ. ಹಂಗಾಗಿ ಸ್ವಲ್ಪ ಓಡಿಸೋದಕ್ಕೆ ಒಂಥರ ಖುಷಿ ಆಗುತ್ತೆ. ಬಟ್ ಸ್ಟೇರಿಂಗ್ ಇನ್ನೊಂಚೂರು ಪವರ್ ಸ್ಟೇರಿಂಗ್ ಕೊಟ್ಟಿದ್ದರೆ ಸಖತ್ತಾಗಿರೋದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಈ ರೀತಿ ನಮ್ಮ ಒಂದು ಮೋಡ್ ಐತೆ. ಆಮೇಲೆ ಕ್ಯಾಬಿನ್ನು ಅಷ್ಟೇ ಎಲ್ಲ ಸಖತ್ತಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಒಂದು PVSB ಟೀಮ್ ಅಫಿಷಿಯಲ್ ಅವರು. ಅವ್ರಿಗಂತೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ಗೆಳೆಯರೆ. ನೀವು ಅಷ್ಟೇ ಮಿಸ್ ಮಾಡಿದೆ, ಅವ್ರ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿ. ಮತ್ತು ಮಿಸ್ ಮಾಡಿದ ಒಂದು ವೀಡಿಯೋಗೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದು ಇಷ್ಟ ಆಗಿತ್ತು ಗೆಳೆಯರೆ ನಮ್ಮ ಒಂದು KSRTC BS4 ಐಚರ್ ಮಾಡಿಫೈಡ್ ಮೋಡ್ನ ಸಂಪೂರ್ಣ ಮಾಹಿತಿ ಆಗಿತ್ತು ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರ.